ಸರಿಯಾಗಿ ನಿದ್ರೆ ಬರದಿದ್ದರೆ ದೇಹಕ್ಕೆ ಏನಾಗುತ್ತದೆ? ನಿದ್ರೆ ನಮ್ಮ ದೇಹ ಮತ್ತು ಮೆದುಳಿಗೆ ಅತ್ಯಗತ್ಯ. ಪ್ರತಿದಿನ ಸಾಕಷ್ಟು ಮತ್ತು ಗುಣಮಟ್ಟದ ನಿದ್ರೆ ಸಿಗದಿದ್ದರೆ ದೇಹದ ಹಲವಾರು ಭಾಗಗಳ ಮೇಲೆ ಪರಿಣಾಮ ಬೀಳುತ್ತದೆ. 1. ಮೆದುಳಿನ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ನೆನಪಿನ ಶಕ್ತಿ ಕುಂದುತ್ತದೆ. ಗಮನ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. 2. ಮನಸ್ಥಿತಿಯಲ್ಲಿ ಬದಲಾವಣೆ. ಕಿರಿಕಿರಿ ಮತ್ತು ಕೋಪ ಹೆಚ್ಚಾಗುತ್ತದೆ. ಒತ್ತಡ, ಸ್ಟ್ರೆಸ್ ಹೆಚ್ಚಾಗಬಹುದು. ಆತಂಕ, ಆಂಗ್ಸೈಟಿ ಮತ್ತು ಖಿನ್ನತೆ, ಡಿಪ್ರೆಷನ್ ಅಪಾಯ ಹೆಚ್ಚಾಗುತ್ತದೆ. 3. ಹೃದಯದ ಆರೋಗ್ಯಕ್ಕೆ ಹಾನಿ. ರಕ್ತದೊತ್ತಡ, ಹೈ ಬಿಪಿ ಹೆಚ್ಚಾಗಬಹುದು. ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತದೆ. 4. ಮಧುಮೇಹದ ಅಪಾಯ. ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಕಡಿಮೆಯಾಗಬಹುದು. ಟೈಪ್ 2 ಮಧುಮೇಹದ ಅಪಾಯ ಹೆಚ್ಚಾಗುತ್ತದೆ. 5. ತೂಕ ಹೆಚ್ಚಾಗಬಹುದು. ಹೆಚ್ಚು ಹಸಿವು ಉಂಟಾಗುತ್ತದೆ. ಸಿಹಿ ಮತ್ತು ಜಂಕ್ ಫುಡ್ ತಿನ್ನುವ ಆಸೆ ಹೆಚ್ಚಾಗುತ್ತದೆ. ಇದರಿಂದ ತೂಕ ಹೆಚ್ಚುವ ಸಾಧ್ಯತೆ ಇದೆ. 6. ರೋಗನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಜ್ವರ, ಶೀತ ಮತ್ತು ಇತರ ಸೋಂಕುಗಳು ಸುಲಭವಾಗಿ ಬರಬಹುದು. ದೇಹ ಬೇಗ ಗುಣಮುಖವಾಗುವುದಿಲ್ಲ. 7. ದೇಹದಲ್ಲಿ ಆಯಾಸ. ದಿನವಿಡೀ ಸುಸ್ತು ಮತ್ತು ಶಕ್ತಿ ಕಡಿಮೆ ಇರುತ್ತದೆ. ಕೆಲಸ ಅಥವಾ ಓದಿನಲ್ಲಿ ಕಾರ್ಯಕ್ಷಮತೆ ಕುಸಿಯುತ್ತದೆ. 8. ಕಣ್ಣಿನ ಸಮಸ್ಯೆಗಳು. ಕಣ್ಣು ಕೆಂಪಾಗುವುದು. ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು, ಡಾರ್ಕ್ ಸರ್ಕಲ್ಸ್ ಕಾಣಿಸಿಕೊಳ್ಳಬಹುದು. 9. ಹಾರ್ಮೋನ್ಗಳಲ್ಲಿ ಅಸಮತೋಲನ. ಪುರುಷರು ಮತ್ತು ಮಹಿಳೆಯರಲ್ಲಿ ಹಾರ್ಮೋನ್ ಸಮತೋಲನಕ್ಕೆ ತೊಂದರೆ ಉಂಟಾಗಬಹುದು. ದೇಹದ ಬೆಳವಣಿಗೆ ಮತ್ತು ಚೇತರಿಕೆ ನಿಧಾನವಾಗುತ್ತದೆ. 10. ಅಪಘಾತದ ಅಪಾಯ. ನಿದ್ರೆಯ ಕೊರತೆಯಿಂದ ವಾಹನ ಚಾಲನೆ ಅಥವಾ ಯಂತ್ರಗಳನ್ನು ಬಳಸುವಾಗ ಏಕಾಗ್ರತೆ ಕಡಿಮೆಯಾಗುತ್ತದೆ. ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಉತ್ತಮ ನಿದ್ರೆಗಾಗಿ ಸಲಹೆಗಳು. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಮತ್ತು ಏಳಿ. ಮಲಗುವ 1 ಗಂಟೆ ಮೊದಲು ಮೊಬೈಲ್ ಮತ್ತು ಟಿವಿ ಬಳಕೆ ಕಡಿಮೆ ಮಾಡಿ. ಸಂಜೆ ನಂತರ ಹೆಚ್ಚು ಚಹಾ, ಕಾಫಿ ಮತ್ತು ಎನರ್ಜಿ ಡ್ರಿಂಕ್ಸ್ ತಪ್ಪಿಸಿ. ಮಲಗುವ ಕೋಣೆಯನ್ನು ಶಾಂತ, ತಂಪು ಮತ್ತು ಕತ್ತಲೆಯಾಗಿ ಇಡಿ. ಪ್ರತಿದಿನ 20 ರಿಂದ 30 ನಿಮಿಷ ವ್ಯಾಯಾಮ ಮಾಡಿ. ಮಲಗುವ ಸಮಯಕ್ಕೆ ತುಂಬಾ ಹತ್ತಿರವಲ್ಲ. ಸಾರಾಂಶ. ಒಬ್ಬ ವಯಸ್ಕರಿಗೆ ಸಾಮಾನ್ಯವಾಗಿ ದಿನಕ್ಕೆ 7 ರಿಂದ 9 ಗಂಟೆಗಳ ಗುಣಮಟ್ಟದ ನಿದ್ರೆ ಅಗತ್ಯ. ಉತ್ತಮ ನಿದ್ರೆ ದೇಹ, ಮೆದುಳು, ಹೃದಯ ಮತ್ತು ರೋಗನಿರೋಧಕ ಶಕ್ತಿಯನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ನಿರಂತರವಾಗಿ ನಿದ್ರೆ ಸಮಸ್ಯೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.